ಬೆನಕನಹಳ್ಳಿಯ ಗ್ರಾಮದಲ್ಲಿ ಜುಲೈ 11ರಿಂದ ಜುಲೈ 29ರವರೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರವಚನ ಕಾರ್ಯಕ್ರಮ ನಡೆಯಿತು ಮತ್ತು 29 ತಾರೀಕಿನ ದಿನದಂದು ಗುರು ಪೂರ್ಣಿಮಾ ದಿನದಂದು ಯಾವ ವಿಜಯಪುರ ಜ್ಞಾನ ಆಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿ ಸಹೋದರಾದಂತಹ ಸಂಗಮೇಶ್ವರ ದೇವರು ಕೂಡ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಭಯವಾದ ಗಾಡಿ ಎತ್ತಿನ ಬಂಡಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಸಿದ್ದೇಶ್ವರ ಫೋಟೋವನ್ನು ಇಡೀ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನಕ್ಕೂ ಹನುಮಂತ ದೇವಸ್ಥಾನಕ್ಕೂ ಸಿದ್ದೇಶ್ವರ ಸ್ವಾಮಿಗಳ ತಮ್ಮನವರು ಕೂಡ ದರ್ಶನ ಮಾಡಿದರು. ಇದು ಎಲ್ಲ ಸೇರಿ ಯಾವ ಊರಿನಲ್ಲಿ ಸಿದ್ದೇಶ್ವರ ವೇದಮೂರ್ತಿ ಸಿದ್ದಯ್ಯ ಮಹಾಸ್ವಾಮಿಗಳ ಮಠಕ್ಕೆ ರಥವನ್ನು ಕರೆದುಕೊಂಡು ಹೋದರು. ಈ ಕಾರ್ಯಕ್ರಮದಲ್ಲಿ ಸಿದ್ದು ಬಿಜ್ಜಿಗೇರ್ ಮತ್ತು ಸಂಗಪ್ಪ ಅಂಕಲಿಗಿ, ಚರ್ಮನರು ರಾಯ್ಗೊಂಡ್ ಅಂಕಲಿಗೆ, ರಾಜಶೇಖರ್ ನಿಂಬರ್ಗಿ ಸರ್, ಮಾಂತೆ ಸರ್, ರಾಜನ್ ಸಾಹೇಬರು ನಿಂಬರ್ಗಿ, ಉಮೇಶ್ ಕಟ್ಟಿ, ವೇದಮೂರ್ತಿ ಸಿದ್ದಯ್ಯ ಮಹಾಸ್ವಾಮಿಗಳು, MP ಸರ್, ಅಂಕಲ್ ಸರ್ಗೆ ಹಾಗೂ ಊರಿನ ಸಮಸ್ತ ಗ್ರಾಮದ ತಾಯಂದಿರು, ಮುದ್ದು ಮಕ್ಕಳು ಮತ್ತು ಬೈರ್ಲಿಂಗೇಶ್ವರ ಶಾಲೆ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಮುದ್ದು ವಿದ್ಯಾರ್ಥಿನಿಗಳು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ನಿರಂಜನ ಸ್ವರೂಪಿ ಪ್ರಭುಲಿಂಗ ಮಹಾಸ್ವಾಮಿಗಳು, ಹಿಕ್ಕನಗುತ್ತ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು ಹಾಗೂ ಬಿಜ್ಜರ್ಗಿಯ ಮಸಲಿನವರು ಊರಿನ ಗ್ರಾಮಸ್ಥರು ಎಲ್ಲರೂ ಪಾಲ್ಗೊಂಡಿದ್ದರು. ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಾರು ಈ ಜ್ಞಾನಯೋಗಿ ಜಗದ ತುಂಬ ಬೆಳಕ ಸುರಿದಾರು. ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಾರು ಈ ಜ್ಞಾನಯೋಗಿ ಜಗದ ತುಂಬ ಬೆಳಕ ಸುರಿದಾರು. ಊರ ಬಿಜ್ಜರಿಗೆ ಅರಿವುದಿಶಾರು ಈ ಜ್ಞಾನಯೋಗಿ ಊರ ಹೆಸರನ್ನು ಜಗದಿ ಉಳಿಸಾರು. ಹಬ್ಬ ದೀಪಾವಳಿಗೆ ಜನಿಸಾರು ಸಂಗಮ್ಮ ತಾರಿಯ ಮತ್ತ ಮೊದಲನೇ ಎನಿಸಾರು. ಮನೆಗೆ ದೀಪ ಆದನೆಂದಾರು ಊಜಪ್ಪಗೌಡರು ಅಂದು ಸಂಭ್ರಮದಲ್ಲಿ ನುಡಿದಾರು. 6 ವರ್ಷದ ಮಕ್ಕಳಿಲ್ಲದ ಚಿಂತೆ ಸರಿಸಾರು. ಊರ ಮಂದಿಗೆ ಉಳಿಸಿ ಕಳಿಸಾರು. ಊಜಪ್ಪಗೌಡರು ಊರ ಮಂದಿಗೆ ಕರೆಸಿ ಉಳಿಸಾರು. ಸಂಗಮ್ಮ ತಾಯಿ ಬಂಧು ಬಳಗವು ಉಳಿಸಿ ಕಳಿಸಾರು. ಮುಂದಿನ ಕಥೆಯನ್ನು ತಿಳಿದವನು ನಾಗಪ್ಪ ಅಜ್ಜ ಮಗಳಿಗೊಂದು ಮಾತು ಹೇಳಿದನು. ಜಗದನು ಬೆಳಕಾಗಿ ಹೊಳೆಯುವನು, ನಿನ್ನ ಮಗನು ಜ್ಞಾನದ ಹೊಳೆಯಲ್ಲಿ ಹರಿಸುವನು. ನಿನ್ನ ಮಗ 14 ವರ್ಷಕ್ಕೆ ಮನೆಯ ದೊರೆಯುವನು. ಕಳಿಸಿಕೊಡುವೆ ಅಂದು ಮಗನನ್ನು ಮರಿಬೇಡ ಮಗಳೇ, ಕಳಿಸಿಕೊಡುವೆ ಅಂದು ಮಗನನ್ನು. ತಡಿಬೇಡ ಮಗಳೇ, ಕಳಿಸಿಕೊಡುವೆ ಅಂದು ಮಗನನ್ನು. ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಾರು ಜಗದ ತುಂಬ ಬೆಳಕ ಸುರಿದಾರು. ಸಿದ್ಧಗಂಧ ಹೆಸರು ಪಡೆದವನು ಬಿಜ್ಜರಗಿಯೊಳಗೆ 7 ವರ್ಷದ ವಿದ್ಯೆ ಕಲಿತವನು. ಬುದ್ಧಿವಂತ ಎನಿಸಿಕೊಂಡವನು, ಶಾಲೆಯೊಳಗೆ ಇದ್ದರೂ ಇರದಂತೆ ಇರುವವನು. ಸಿದ್ಧಗಂಧ ಸದ್ದು ಮಾಡದೆ ಎದ್ದು ಹೋಗುವನು, ಬುದ್ಧನಾಗಿ ಕುಳಿತುಕೊಳ್ಳುವನು. ಸನ್ಯಾಸಿ ಮಠಗಳು ಬುದ್ಧನಾಗಿ ಕುಳಿತುಕೊಳ್ಳುವನು. ಮೌನದೊಳಗೆ ಮುಳುಗಿ ಹೋಗುವನು, ಸಿದ್ಧಗೊಂಡ ಧ್ಯಾನದೊಳಗೆ ಲೀನವಾಗುವನು. ತಂಗಳು ಇಳಿದು ನೋಡುವನು, ಸಿದ್ಧಗೊಂಡ ತೋರಕ್ಕಿಂತ ಏರಿ ಹೋಗುವನು. ಕಾಣಲಾರದ ಲೋಕದೊಳಗೆ ಕೊಡಿಯುವನು,
ತಾನಾಗಿ ಹೊಳೆಯುವನು, ಸಿದ್ಧಗೊಂಡ ಸತ್ತರೆ ತಾನಾಗಿ ಹೊಳೆಯುವನು. ಎಲ್ಲಿ ಹುಟ್ಟಿ ಎಲ್ಲಿ ಬೇಡಾರು, ಜಗದ ತುಂಬ ಬೆಳಕ ಸುರಿಸಾರು. ಮಲ್ಲಿಕಾರ್ಜುನ ಗುರು ಬಂದಾರೋ, ವಿಜಯಪುರದ ನಿತ್ಯ ನಿಜ ಗುಣಶಾಸ್ತ್ರ ನುಡಿಸಾರೋ. ಭಕ್ತಿವಂತರು ಬಂದು ಸೇರುವರು, ಅಲ್ಲಿ ಅನುದಿನ ಹಲವು ಸಾವಿರ ಜನರು ಸೇರುವರು. ಸಿದ್ಧಗೊಂಡ ಶಾಸ್ತ್ರಗಳು ಸಂಪೂರ್ಣ ಜ್ಞಾನೋ, ತನ್ನ ಮುಂದಿನ ಹಾಗೆ ಬರೆದಾನು. ಸಿದ್ಧಗೊಂಡ ತನ್ನ ಮುಂದಿನ ಹಾಗೆ ಬರೆದಾನು. ಗುರುವಿನ ನುಡಿಯ ನೋಡಿದನೋ, ಸಿದ್ಧಗೊಂಡ ಅವರ ಜ್ಞಾನದ ಆಳ ಅರಿಯುವನೋ. ಅವರ ಲಕ್ಷಣ ನೋಡಿ ತಿಳಿಯುವನೋ. ಸಿದ್ಧಗೊಂಡ ಅಂದಿಂದು ಮುಂದಿನ ಕಥೆಯ ಕೇಳಿದನೋ. ಗುರುಗಳಾದನು ಇವರೇ ಸುತ್ತರು ಎಂದು ನಂಬಿದನೋ. ತನ್ನ ಗುರುವನು ತಾನೇ ಹುಡುಕಿದನು, ಸಿದ್ಧಗೊಂಡ ತನ್ನ ಗುರುವನು ತಾನೇ ಹುಡುಕಿದನು. ಎಲ್ಲಿ ಹುಟ್ಟಿ ಎಲ್ಲಿ ಬೇಡಾರು, ಜಗದ ತುಂಬ ಸೆಳೆತ ಸುರಿಸಾರು. ಅಂದು ಹಬ್ಬದ ದಿನರು ಬಂದಿತ್ತು, ಆಯುಗಾದಿಯ ಪಾಡ್ಯದ ಶುಭ ದಿನರು ಬಂದಿತ್ತು. ಮನೆಯ ತುಂಬ ಖುಷಿ ತುಂಬಿತ್ತು, ಅಡುಗೆ ಮನೆಯಲ್ಲಿ ತಾಯಿ ಹೋಳಿಗೆ ಕೆಲಸ ನಡೆದಿತ್ತು. ಸಿದ್ಧಗೊಂಡ ತಲೆಯೊಳಗೆ, ಸಿದ್ಧಗೊಂಡನ ತಲೆಯೊಳಗೆ ಬೇರೆ ಏನಿತ್ತು. ಮನೆಯ ತೊರೆಯುವ ಸಮಯ ಬಂದಿತ್ತು, ಸಿದ್ಧಗೊಂಡ ಮನೆಯ ತೊರೆಯುವ ಸಮಯ ಬಂದಿತ್ತು. ಅಜ್ಜನ ನುಡಿ ಸತ್ಯವಾಗುವ ಕಾಲ ಬಂದಿತ್ತು. ಅಜ್ಜ ಹಿಂದೆ ಮಾತು ನುಡಿದಿದ್ದ, ಸಿದ್ಧಗೊಂಡನ ಮುಂದಿನ ಕಥೆ ಬರೆದು ಇಟ್ಟಿದ್ದ. ಸಿದ್ಧವಾಗಿಯೇ ನಿಂತುಕೊಂಡಿದ್ದ, ಸಿದ್ಧಗೊಂಡನು ಸಮಯವನ್ನು ನಿಗದಿಗೊಳಿಸಿದ್ದ. ಮೂರು ಮೆಟ್ಟಿನ ಜಿಗಿದು ಹಸ್ತಿನ ಹೊರಗೆ ಬಂದಿದ್ದ, ಮನೆಯ ತೊರೆದು ಮುಂದೆ ನಡೆದಿದ್ದ. ಸಿದ್ಧಗೊಂಡ ತನ್ನ ಮುಂದಿನ ಹಾಗೆ ಹಿಡಿದಿದ್ದ, ಸಿದ್ಧಗೊಂಡ ತನ್ನ ಗುರುವಿನ ಕಡೆಗೆ ನಡೆದಿದ್ದ. ಸಿದ್ಧಗೊಂಡ ತನ್ನ ಗುರಿಯೇ ಹೆಜ್ಜೆ ಇರಿಸಿದ್ದ, ಸಿದ್ಧಗೊಂಡ ತನ್ನ ಗುರು